ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಬಂದಿದೆ. ಅದು ಕೂಡ ನಾಮಿನೇಷನ್ ಬಗ್ಗೆನೇ. ನಮ್ಮ ಚೈತ್ರ ಕುಂದಾಪುರ ವರ್ಸಸ್ ಎಂಟೈರ್ ಮನೆ ಆಗಿದೆ ಅಂತಾನೆ ಹೇಳ್ಬೋದು. ಯಾರು ತಪ್ಪು ಯಾರು ಸರಿ ಅಂತ ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರ್ತೋಗ್ಬಿಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದ್ರೆ, ಇಲ್ಲಿ ಚೈತ್ರ ಅವ್ರದ್ದು ತಪ್ಪಿಲ್ಲ ಅಂತ ನಾವು ಖಂಡಿತ ಹೇಳಕ್ಕಾಗಲ್ಲ. ಬರೀ ಹೌಸ್ ಮೇಟ್ಸ್ದೇ ತಪ್ಪು ಅಂತ ಕೂಡ ನಾವು ಕನ್ಕ್ಲೂಷನ್ಗೆ ಬರೋಕ್ಕಾಗಲ್ಲ. ಹಂಗಂತ ಹೌಸ್ ಮೇಟ್ಸ್ ತಪ್ಪೇ ಮಾಡಿಲ್ವಾ? ಚೈತ್ರ ಕುಂದಾಪುರ ಅವರು ಆ ಥರ ಸ ಒಂದೇ ಇದ್ರ ಥರ ಒಂದೇ ಸಮವಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಯಾರಿಗೆ ಪೇಷನ್ಸ್ ಇರುತ್ತೆ? ಆ ಪೇಷನ್ಸ್ನ ಕಳ್ಕೊಂಡಿದ್ರೆ ಹೌಸ್ ಮೇಟ್ಸು ಅದಕ್ಕೋಸ್ಕರ ಹಂಗೆ ಮಾತಾಡಿದ್ದಾರೆ ಅಂತ ಅನ್ಕೊಬೇಕಾ ನಾವು? ಇಲ್ಲ. ಯಾಕಂದ್ರೆ ಅಲ್ಲಿ ನಡೀತಾ ಇರೋದು ನಾಮಿನೇಷನ್. ಇದೇ ಒಂದು ವಿಚಾರ ಬೇರೆ ಮನೆಯಲ್ಲಿ ಯಾವ್ದಾದ್ರು ಒಂದು ಟಾಸ್ಕ್ ಕೊಟ್ಟಾಗೋ, ಬೇರೆ ಒಂದು ವಿಚಾರದಲ್ಲಿ ಈ ತರ ಇವರು ನಡ್ಕೊಂಡಿದ್ದಿದ್ರೆ ಓಕೆ ಅಂತ ನಾವು ಹೌಸ್ ಮೇಟ್ಸ್ಗೆ ಸಪೋರ್ಟ್ ಮಾಡ್ಬೋದಾಗಿತ್ತು. ಬಟ್ ಈ ಪ್ರಕ್ರಿಯೆ ಬಂದ್ಬಿಟ್ಟು ನಾಮಿನೇಷನ್ ಪ್ರಕ್ರಿಯೆ ನಡೀತಿರೋ ಸಂದರ್ಭದಲ್ಲಿ ಆಗಿರೋದು. ನಾಮಿನೇಷನ್ ಅಂತ ಬಂದಾಗ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಒಂದು ತಮಾಷೆ ಟಾಸ್ಕ್ ಅಂತ ಡೆಫಿನೆಟ್ಲಿ ತಗೋಬಾರ್ದು. ಇದಕ್ಕೆ ನಮ್ಮ ಸುದೀಪ್ ಸರ್ ಕೈಯಲ್ಲಿ ಕೂಡ ಮಂಜಣ್ಣನ್ಗೆ ಸಿಕ್ಕಾಪಟ್ಟೆ ಒಂದು ದೊಡ್ಡದಾಗೆ ಕ್ಲಾಸ್ ಇರುತ್ತೆ. ಅದರಲ್ಲಂತೂ ಎರಡನೇ ಡೌಟ್ ಇಲ್ಲ. ಯಾಕಂದ್ರೆ ಮಂಜಣ್ಣ ಒಂದು ಕಂಟೆಸ್ಟೆಂಟ್ ಆಗಿ ಈ ಥರ ಎಲ್ಲ ಮಾಡಿದಿದ್ರೆ ನಾವು ಮಂಜಣ್ಣನ ಬೇರೆ ಥರನೇ ತಗೊಳ್ತಾ ಇದ್ವಿ. ಬಟ್ ಒಂದು ಕ್ಯಾಪ್ಟನ್ ಆಗಿ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇದ್ದಾಗ ಒಂದು ವ್ಯಕ್ತಿಯ ಅಭಿಪ್ರಾಯನ ಕೇಳಿಸ್ಕೊಳ್ಳೋ ಅಷ್ಟು ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈ ಒಂದು ಇದರಲ್ಲಿ ನಮ್ಮ ಮಂಜಣ್ಣ ತಾಳ್ಮೆನ ಕಳ್ಕೊಂಡ್ರ ಚೈತ್ರ ಅವರ ವಿಚಾರ ಕೇಳಬೇಕಾದ್ರೆ ಅಂತ ನನಗನ್ಸುತ್ತೆ. ನಮ್ಮ ಚೈತ್ರ ಅವರು ಏನು ಕಡಿಮೆ ಇಲ್ಲ. ಡೈರೆಕ್ಟ್ ಪಾಯಿಂಟ್ಗೆ ಬಂದು ಅವ್ರ ಪ್ರಾಬ್ಲಮ್ ಏನಿದೆ, ಇವರಿಂದ ನನಗೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ ಯಾರ ಬಗ್ಗೆ ನಾಮಿನೇಟ್ ಮಾಡಕ್ಕೆ ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಚೈತ್ರ ಕುಂದಾಪುರ ಅವರು 1 ಅವರ್ ಹೇಳಿದ್ರು ಕೂಡ ಕೇಳಿಸ್ಕೋಬೋದು. ಬಟ್ ಚೈತ್ರ ಕುಂದಾಪುರ ಅವರು ಯಾರ ಬಗ್ಗೆ ಹೇಳಕ್ ಬರ್ತಾ ಇದ್ದಾರೆ ಅನ್ನೋದನ್ನೇ 1 ಅವರ್ ಹೇಳ್ತಾರೆ ಚೈತ್ರ ಕುಂದಾಪುರ ಅವರು. ಡೈರೆಕ್ಟಾಗಿ ಪಾಯಿಂಟ್ ಬಂದು ಇದು ಹಿಂಗೆ ಹಿಂಗೆ ಅಂತ ಮಾತಾಡೋ ವ್ಯಕ್ತಿ ಅಂತೂ ಚೈತ್ರ ಕುಂದಾಪುರ ಅವರು ಅಲ್ಲ. ನನಗೆ ಮಾತಾಡೋದೇ ಒಂದು ಶಕ್ತಿ ಅಂತ ಹೇಳ್ಬಿಟ್ಟು ಬರೋದನ್ನೆಲ್ಲಾನು ಹೇಳಿದ್ರೆ ಖಂಡಿತ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಯಾರಿಗೂ ಇರಲ್ಲ. ಅದು ನಾಮಿನೇಷನ್ ಪ್ರಕ್ರಿಯೆ ಆಗಿರೋದ್ರಿಂದ ನಮ್ಮ ಚೈತ್ರ ಕುಂದಾಪುರ ಅವ್ರಿಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಖಂಡಿತ ಬರುತ್ತೆ ಜನಗಳು ಒಳಗಡೆ. ಯಾಕಂದ್ರೆ ಸ್ವಲ್ಪ ಜನ ಅಂದ್ಕೊಂತಾರೆ. ಯಾಕಂದ್ರೆ ನೋಡು, ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವಳ ಅಭಿಪ್ರಾಯ ಕೂಡ ಹೇಳಕ್ಕೆ ಬಿಡ್ತಾ ಇಲ್ಲ ಅಂತ ತುಂಬಾ ಔಟ್ಸೈಡ್ ಯಾರು ಇರ್ತಾರೋ ಆಡಿಯನ್ಸು ಅವ್ರಿಗೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನನಗೆ ಕೂಡ ಒಂದು ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಇದು ನಾಮಿನೇಷನ್ ಪ್ರಕ್ರಿಯೆ ಯಾವುದೋ ಒಂದು ಟಾಸ್ಕ್ ಆಗಿದ್ದಿದ್ರೆ ನಮ್ಮ ಚೈತ್ರ ಕುಂದಾಪುರ ಅವ್ರ ಹತ್ರ ಪುಂಗಿ ಊದಿದ್ರೆ ಮೋಸ್ಟ್ಲಿ ಕೇಳಿಸ್ಕೊಳಕ್ ಆಗಲ್ಲ ಬಿಡಪ್ಪ ಅಂತ ಅನ್ಬೋದು. ಬಟ್ ಇದು ನಾಮಿನೇಷನ್ ಆಗಿರೋದ್ರಿಂದ ಒಂದು ತಾಳ್ಮೆಗೆ ಎಲ್ಲ ಒಂದು ಹೌಸ್ ಮೇಟ್ಸು ಕೂಡ ಸಹಕರಿಸಬೇಕಾಗಿತ್ತು ಅನ್ನೋದು ನನ್ನ ಉದ್ದೇಶ. ಸ್ಟಾರ್ಟಿಂಗಲ್ಲಿ ಸುರೇಶ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸುರೇಶ್ ಬಗ್ಗೆ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಸ್ಟಾರ್ಟ್ ಮಾಡಿದೆ. ಒಂದು ಟಾಸ್ಕಲ್ಲಿ ನನ್ನ ಖರೀದಿ ಮಾಡಿರಲಿಲ್ಲ, ಅದು ಲಾಸ್ಟ್ ವೀಕಲ್ಲಿ ಒಂದು ಟಾಸ್ಕ್ ಕೊಟ್ಟಾಗ ಅಂತ ಅಂತಾರೆ. ನಮ್ಮ ಮಂಜು ಅವ್ರಿಗೆ ಗೊತ್ತಲ್ಲ, ಸಿಕ್ಕಿದ್ರೆ ರುಬ್ಬಾಕದೆ. ಅವ್ರು ಇದ್ಬಿಟ್ಟು ಏನಮ್ಮ ಇವಾಗ ಗೋಲ್ಡ್ ಸುರೇಶ್ನ ನಾಮಿನೇಟ್ ಮಾಡ್ತಾ ಇದೆಯಾ, ಇಲ್ಲಾಂದ್ರೆ ಎಂಟೈರ್ ಮನೇನ ನಾಮಿನೇಟ್ ಮಾಡ್ತಾ ಇದೆಯಾ ಹೇಳಮ್ಮ ಅಂತ ಕೌಂಟರ್ ಕೊಡ್ತಾರೆ. ಅಲ್ಲಿ ಚೈತ್ರ ಕುಂದಾಪುರ ಅವರು ತುಸ್ ಪಟಾಕಿ ಮತ್ತೆ ಇನ್ನೊಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ ಹೋಗ್ತಾರ. ಇಲ್ಲಾಂದ್ರೆ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಾದ್ರೆ ಅವರು ಸ್ಟಾರ್ಟ್ ಮಾಡೋ ವಿಧಾನ ಬಂದ್ಬಿಟ್ಟು, ನಮ್ಮ ಗೌತಮಿ ಮತ್ತೆ ಐಶ್ವರ್ಯ ಅವರು ನನ್ನ ದುಡ್ಡು ಕದ್ರು ಅಂತ, ಒಂದು ದುಡ್ಡು ಕದಿಯಾಕೆ ನನ್ನ ಕರ್ಕೊಂಡೋದ್ರು ಅಂತ ಹೇಳ್ತಾರೆ. ಸಾರಿ, ಹಂಗಾದ್ರೆ ಇವಾಗ ನೀನು ಐಶ್ವರ್ಯ ಮತ್ತೆ ಗೌತಮಿನ ನಾಮಿನೇಟ್ ಮಾಡ್ತಾ ಇದ್ಯಾ, ಯಾರು ನಾಮಿನೇಷನ್ ಹೇಳಮ್ಮ ಅಂತ ಪಾಯಿಂಟು ಅಲ್ಲೇ ಕಟ್ ಮಾಡಿ ನಮ್ಮ ಚೈತ್ರ ಕುಂದಾಪುರ ಅವರ ಕಾಲೆಳೆದ್ರು ಮಂಜು ಅವರು ಅಂತಾನೆ ಹೇಳ್ಬೋದು. ಅಲ್ಲಿ ಮನೆ ಪೂರ್ತಿ ನಗ್ತಾ ಇತ್ತು. ಇನ್ಫ್ಯಾಕ್ಟ್ ನನಗೆ ಪ್ರೋಮೋ ನೋಡಿದಾಗ ನನಗೂ ಕೂಡ ಸಿಕ್ಕಾಪಟ್ಟೆ ನಗು ಬಂತು, ಅಷ್ಟು ಫನ್ನಿ ಆಗಿತ್ತು. ಬಟ್ ಮಂಜಣ್ಣ ಸ್ಥಾನದಲ್ಲಿ ಕುತ್ಕೊಂಡು ಅದನ್ನ ಮಾಡೋದಿರುತ್ತಲ್ಲ, ಅದು ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಕ್ಯಾಪ್ಟನ್ ಆದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೆ. ಆ ರೆಸ್ಪಾನ್ಸಿಬಿಲಿಟಿಗೆ ಅವರು ಬದ್ಧರಾಗಿರ್ಬೇಕಾಗತ್ತೆ. ಸೊ ಈ ತರ ಜೋಕ್ಸ್ ಮಾಡೋ ಬದಲು ಯಮ್ಮ ಪುಂಗಿ ಓದ್ತಾಳೋ ಏನು ಓದ್ತಾಳೋ ಅಂತ ಒಂದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಬಿಟ್ಟಿದ್ರೆ ಆಗಿರೋದು ಅಂತ ನನಗನ್ನಿಸ್ತು. ಅಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವ್ರೇನೋ ತಲೆ ಕೆರ್ಕೊಳ್ತಾ ಇದ್ದಾರೆ. ಗುರು ಯಾರ ಬಗ್ಗೆ ಗುರು ನಾಮಿನೇಷನ್ನು, ಏನಾಗ್ತಾ ಇದೆ ಗುರು ಅಂತ ಅವರೇ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಮತ್ತೆ ಮೋಸ್ಟ್ಲಿ ಅವರು ಸೆಕೆಂಡ್ ನಾಮಿನೇಷನ್ನು ರಜತ್ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಾಂದ್ರೆ ರಜತ್ ಅವರು ಇವ್ರನ್ನ ನಾಮಿನೇಟ್ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ, ನಮ್ಮ ಇವರೇನೆ ಚೈತ್ರ ಕುಂದಾಪುರ ಅವರೇನೆ ನಮ್ಮ ರಜತ್ಗೆ ನಾಮಿನೇಟ್ ಮಾಡ್ತಾ ಅವ್ರು ಹೇಳೋದು ಬಂದ್ಬಿಟ್ಟು, ನನ್ನನ್ನು ಬಾಸು ಅಂತ ಕರೀತಾರೆ. ಬಟ್ ಆ ಥರ ಬಾಸ್ ಅನ್ನೋದು ನನಗೆ ಒಂದು ಸ್ವಲ್ಪ ಹೀಯಾಳಿಸ್ದಂಗಾಗುತ್ತೆ ಅನ್ನೋ ಒಂದು ಮೀನಿಂಗ್ ಅಲ್ಲಿ ಅವರು ಚೈತ್ರ ಕುಂದಾಪುರ ಅವರು ಹೇಳಿಸ್ತಾರೆ. ನನ್ನ ಬಾಸ್ ಅಂತ ಅವ್ರು ರಿಯಲಿ ಕರೆದಂಗೆ ಅನ್ಸಲ್ಲ ಅಂತ ಅಂತಾರೆ.
ನನ್ಗಿಲ್ಲಿ ಏನನ್ನಿಸ್ತು ಅಂದ್ರೆ, ಚೈತ್ರ ಕುಂದಾಪುರ ಅವ್ರನ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ ಅಂತೆಲ್ಲ ಸುದೀಪ್ ಸರ್ ಹತ್ರ ಹೇಳಿದ್ರಲ್ಲ ರಜತ್ ಅವರು. ಅದನ್ನ ಮನಸ್ಸಲ್ಲಿಟ್ಕೊಂಡು ನಮ್ಮ ಚೈತ್ರ ಕುಂದಾಪುರ ಅವರು ನನಗಿದೆಲ್ಲ ಪಾಪನೂ ಬೇಡ, ಏನೂ ಬೇಡ, ನನ್ನ ಇವ್ನು ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಇವ್ನಿಗೆ ಗೇಮ್‌ಗೆ ಅಂತ ಅಂದ್ಕೊಂಡು ಈ ಥರ ರಜತ್ ಅವ್ರನ್ನ ನಾಮಿನೇಷನಲ್ಲಿ ತಂದು ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಇದು ಮಾತ್ರ ಸಿಕ್ಕಾಪಟ್ಟೆ ಸಿಲ್ಲಿ ರೀಸನ್ ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಸ್ಟ್ರಾಂಗ್ ರೀಸನ್ಸು ಅವ್ರ ಮೇಲೆ ಅವ್ರು ನಾಮಿನೇಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇದೆ. ಐಶ್ವರ್ಯ ಅವರು ಕದ್ದಿದ್ರಲ್ಲ, ಐಶ್ವರ್ಯನ ನಾಮಿನೇಟ್ ಮಾಡ್ಬೋದಾಗಿತ್ತು, ಇಲ್ಲಾಂದ್ರೆ ಗೌತಮಿನ ನಾಮಿನೇಟ್ ಮಾಡ್ಬೋದಾಗಿತ್ತು, ನಂಬಿಕೆ ದ್ರೋಹ ಅಂತ. ಮತ್ತೆ ಟಾಸ್ಕೇ ಆಡಿಲ್ಲ ಅಂತ ಒಂದು ಪಾಯಿಂಟ್ ತರ್ಬೋದಾಗಿತ್ತು, ಎಂಟರ್ಟೈನಿಂಗ್ ಇಲ್ಲ ಅಂತ ಒಂದು ಪಾಯಿಂಟ್ ತರ್ಬೋದಾಗಿತ್ತು. ಎಷ್ಟೊಂದು ಪಾಯಿಂಟ್ಸ್ ಇರಬೇಕಾದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಬಾಸ್ ಅಂತಾರೆ ಅಂತ ತಂದು ನಾಮಿನೇಟ್ ಮಾಡಿದ್ದು ಸೀರಿಯಸ್ಲಿ ವೆರಿ ಸಿಲ್ಲಿ ರೀಸನ್, ಅಂದರೆ ವೆರಿ ಸಿಲ್ಲಿ ರೀಸನು. ಲಾಸ್ಟ್ ಟೈಮೇ ಸುದೀಪ್ ಸರ್ ಹೇಳಿದರು ಆ್ಯಕ್ಚುಲಿ, ನೀವು ನಾಮಿನೇಷನ್ಗೆ ರೀಸನ್ ಕೊಡ್ತಿರ್ಬೇಕಾದ್ರೆ ಮೇಕ್ ಶ್ಯೂರ್ ಅದು ಸಿಲ್ಲಿ ಇರಬಾರ್ದು ಅಂತ. ಬಟ್ ಆ ಪಾಯಿಂಟು ಯಾರಿಗೂ ಅರ್ಥ ಆದಂಗೆ ಇಲ್ಲ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅದನ್ನು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ, ಅರ್ಥ ಆಗೋದಲ್ಲ. ಅದೊಂದು ಪಾಯಿಂಟ್ನ ನಮ್ಮ ಸುದೀಪ್ ಸರ್ ಅಡ್ರೆಸ್ ಮಾಡಿದ್ರು, ನಾವು ಅದನ್ನು ಅಳವಡಿಸ್ಕೋಬೇಕು ಅನ್ನೋದನ್ನ ಎಲ್ಲೋ ಹೌಸ್ಮೇಟ್ಸು ಮರ್ತು ಬಿಟ್ರ ಅಂತ ನನಗನ್ನಿಸ್ತು. ಅದಕ್ಕೆ ನಮ್ಮ ರಜತ್ ಅವರು ಕೂಡ ಸಖತ್ತಾಗೆ ಕೌಂಟ್ರ್ ಕೊಟ್ಟರು. ಅಲ್ಲಿ ಓಪನ್ ಅಪ್ ಆಗೇ ಹೇಳ್ತಾರೆ ರಜತ್ ಅವರು, ಅಲ್ಲ ಇವಾಗಲೂ ಹೇಳ್ತೀನಿ, ನೀವು ನಮ್ಮ ಬಾಸೇನೆ, ಹಂಗಂತ ಕರೆದ್ರು ಅಂತ ಬಂದು ನೀವು ನಮ್ಮನ್ನು ನಾಮಿನೇಟ್ ಮಾಡ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಏನು ಹೇಳ್ಬೇಕು ಬಾಸ್ ಅಂತ ಅಂದ್ಬಿಟ್ಟು ಸರ್ಕ್ಯಾಸಮ್ ಕಾಲು ಎಳೆಯೋದು ಹೇಳ್ತಾರಲ್ಲ, ಹಂಗೆ ಚೈತ್ರಗೆ ಅಲ್ಲೂ ಕೂಡ ಟಕ್ಕರ್ ಕೊಟ್ಟರು ರಜತ್ ಅವರು. ಇವಾಗ ಹೇಳ್ತೀನಿ ನೋಡಿ, ನಿಮ್ಮನ್ನು ಮನೆ ಕಳ್ಸೋವರೆಗೂ ನಾನು ಮನೆಗೆ ಹೋಗಲ್ಲ ಬಾಸ್ ಅಂತಾರೆ. ಇಲ್ಲಿ ನನಗೆ ರಜತ್ ಅವರು ಕೋಪದ ಕೈಯಲ್ಲಿ ಮೂಗು ಕೊಟ್ಬಿಟ್ಟು ತುಂಬ ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾರ ಅಂತ ಅನ್ಸುತ್ತೆ. ಯಾಕಂದರೆ ಮನೆ ಕಳಿಸೋದು ಇವ್ರ ಕೈಯಲ್ಲಿರಲ್ಲ, ವೋಟ್ ಮಾಡೋ ಜನಗಳ ಕೈಯಲ್ಲಿರುತ್ತೆ. ಅದು ಬಿಟ್ಟು ಪ್ರತಿಯೊಂದು ಸಲನೂ ಈ ಸಡೆ ನನ್ನ ಮಕ್ಕಳನ್ನ ನನ್ನ ಮನೆ ಕಳ್ಸೋವರೆಗೂ ಹೋಗಲ್ಲ ಬಾಸ್, ನಿಮ್ಮನ್ನ ಮನೆ ಕಳ್ಸೋವರೆಗೂ ನಾನು ಹೋಗಲ್ಲ. ಗುರು ಯಾರಿಗೂ ನೀನು ಮನೆಯಿಂದ ಕಳಿಸ್ದಂಗಿರಕ್ಕೆ ಹೇಳು, ಮನೆಯಿಂದ ಕಳ್ಸೋಕ್ಕೆ. ಇವಾಗ ನಿನ್ನ ಫೇವ್ರೆಟ್ ಕಂಟೆಸ್ಟೆಂಟು, ನನ್ನ ಫೇವ್ರೆಟ್ ಕಂಟೆಸ್ಟೆಂಟು, ನಾನು ಇವ್ರನ್ನ ಕಳಿಸಲ್ಲ ಅಂದರೆ ಬಿಗ್ ಬಾಸ್ ಅವ್ರನ್ನ ಕಳಿಸ್ತಾ ಇರ್ತಾರಾ? ಡೆಫಿನೆಟ್ಲಿ ಬಿಗ್ ಬಾಸ್ ಕಾಲ್ ಏನಿರುತ್ತೋ ಆ ಕಾಲ್ ಬಿಗ್ ಬಾಸ್ ಖಂಡಿತ ತಗೊಳ್ತಾರೆ. ಅದನ್ನು ಬಿಟ್ಬಿಟ್ಟು ನಮ್ಮ ಬಾಸು ನೀವು, ನಿಮ್ಮನ್ನು ಆಚೆ ಕಳಿಸೇ ಹೋಗೋದು ನಾನು. ಫಸ್ಟ್ ಆಫ್ ಆಲ್ ನೀವು 100 ಡೇಸ್ ಇರ್ತೀರಾ ಮನೇಲಿ ಅಂತ ನಿಮಗೆ ಕನ್ಫರ್ಮ್ ಇದೆಯಾ? ಅದನ್ನೆಲ್ಲ ತಿಳ್ಕೊಂಡು ನಮ್ಮ ರಜತ್ ಅವರು ಮಾತಾಡೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ, ಮಾಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಬಿಟ್ಬಿಟ್ಟು ಅವ್ರ ಕೆಲಸ ಏನು ಮಾಡಿರ್ತಾರೋ ಇಷ್ಟು ದಿನದವರೆಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ತುಂಬ ಒಳ್ಳೆಯವರು ಆ್ಯಕ್ಚುಲಿ ರಜತ್ ಹೇಳ್ಬೇಕು ಅಂದರೆ. ಯಾಕಂದರೆ ಯಾರಾದರೂ ನೋವಲ್ಲಿದ್ದರೆ ಹೋಗಿ ಪ್ರತಿಕ್ರಿಯಿಸ್ತಾರೆ. ಮತ್ತು ಏನಾದರೂ ಒಂದು ಅವರಿಗೆ ಇಲ್ಲಿವರೆಗೂ ಮನೆ ಕೆಲಸನೇ ಮಾಡಿಲ್ವಂತೆ, ಹಂಗಿದ್ದವರು ಮನೇಲಿ ಎಲ್ಲ ಕ್ಲೀನಾಗೆ ಹೊಂದ್ಕೊಂಡು ಕೆಲಸ ಮಾಡೋದು ಕೂಡ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಅಷ್ಟು ಚೆನ್ನಾಗಿ ಪ್ರತಿಯೊಬ್ಬರ ಹತ್ರನೂ ಹೋಗಿ ಮಾತಾಡಿಕೊಂಡು ಹೊಂದ್ಕೊಂಡು, ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಫಿಸಿಕಲ್ ಟಾಸ್ಕ್ ಮಾಡಿಕೊಂಡು, ಆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದರೂ ಕೂಡ ಪ್ರತಿಯೊಬ್ಬರ ಜೊತೆನೂ ಮನೇಲಿ ಮಾತಾಡಿಕೊಂಡು ಮಿಂಗಲ್ ಆಗಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಟಾಪ್ 5 ಅಲ್ಲಿ ಇರ್ತಾರೆ, ವಿನ್ನರ್ ಆಗ್ತಾರೆ ಅಂತ ಕಾರ್ಡ್ ತೊಗೊಂಡಿರೋ ವ್ಯಕ್ತಿ ಈ ಥರ ಒಂದು ಸ್ಟೇಟ್ಮೆಂಟ್ನ ಸಿಂಪ್ಲಿ ಹಾಗೆ ಪಾಸ್ ಮಾಡಿಬಿಟ್ರೆ, ನನ್ನ ಮನೆ ಕಳಿಸೇ ಹೋಗೋದು ಅಂತ ಹೀಗೆಲ್ಲ ಮಾತಾಡಿದ್ರೆ ಖಂಡಿತ ಅವ್ರ ಗೇಮ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಎಫೆಕ್ಟ್ ಆಗೋದು ಅಂತ ನನಗನ್ನಿಸ್ತು. ಓವರ್ ಆಲ್ ಪ್ರೋಮೋ ನೋಡೋಕೆ ಮಾತ್ರ ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಬಟ್ ನನಗೆ ಅಲ್ಲಿ ಕಂಟೆಸ್ಟೆಂಟ್ಸ್ ನಕ್ಕಿರೋದ್ರಲ್ಲಿ ತಪ್ಪಿಲ್ಲ, ಚೈತ್ರ ಮಾತಾಡಿರೋದ್ರಲ್ಲಿ ಪಾಯಿಂಟಿಗೆ ಮಾತಾಡಿದರೆ ಸರಿ ಇರುತ್ತೆ ಅಂತ ನನಗನ್ಸಿತ್ತು. ಸ್ವಲ್ಪ ರಜತ್ ಅವರು ಕರೆಕ್ಟಾಗಿ ಮಾತಾಡಿದ್ರು ಕೂಡ ಡಬ್ಬ ಹೊಡ್ಕೊಳ್ತಾ ಇದಾರ ಸಿಕ್ಕಾಪಟ್ಟೆ ಅವ್ರಿಗವರು ಅಂತ ಅನ್ನಿಸ್ತು. ಮಂಜಣ್ಣ ಅವರು ನನ್ನ ಕ್ಯಾಪ್ಟನ್ ಅನ್ನೋದು ಮರೆತ್ರ ಅಂತ ಅನ್ನಿಸ್ತು ಫಾರ್ ಅ ಸೆಕೆಂಡ್ ಚೈತ್ರ ಅವ್ರು ಕಾಲಿಳಿಯೋದ್ರಲ್ಲಿ ಅಂತ ನನಗನ್ನಿಸ್ತು. ಇದು ಓವರ್ ಆಲ್ ಅಭಿಪ್ರಾಯ ಆಗಿತ್ತು. ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.